ಸಿದ್ದರಾಮಯ್ಯ ಮಂಡಿಸಿದ 17ನೇ ಬಜೆಟ್ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬಂತಾಗಿದೆ. ಆರ್.ಬಿ. ಪಾಟೀಲ್ ಗಂಗಾವತಿ. ರಾಜ್ಯದ ಇತಿಹಾಸದಲ್ಲಿ 17 ಬಜೆಟ್ಗಳನ್ನು ಮಂಡಿಸಿದ ಕೀರ್ತಿಗೆ ಪಾತ್ರರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬೃಹತ್ ಬಜೆಟ್ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಳು ಎಂದೆನಿಸಿಕೊಂಡಿದೆ ಎಂದು ಹಿರಿಯ ನ್ಯಾಯವಾದಿ, ಕರ್ನಾಟಕ ರಾಜ್ಯ ಪಬ್ಲಿಕ್ ಪವರ್ ರಾಜ್ಯಾಧ್ಯಕ್ಷ ಆರ್.ಬಿ. ಪಾಟೀಲ ಹೇಳಿದರು. ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಸರ್ಕಾರದ ಪಂಚ ಗ್ಯಾರಂಟಿಗಳ ಜೊತೆಗೆ ಉತ್ತಮ ಬಜೆಟ್ ಇದಾಗಿದೆ. ಅಂಜನಾದ್ರಿ, ಮುನಿರಾಬಾದ್ ಕ್ಯಾನ್ಸರ್ ಆಸ್ಪತ್ರೆಗಳ ನಿರ್ಮಾಣ ಉತ್ತರ ಕರ್ನಾಟಕಕ್ಕೆ ವಿಶೇಷ ಕೊಡುಗೆ ನೀಡಿದ್ದಾರೆ ಎಂದು ತಿಳಿಸಿದ್ದರು. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಆರ್.ಬಿ. ಪಾಟೀಲ್, ಪಬ್ಲಿಕ್ ಪವರ್ ಹೋರಾಟ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ಆಲ್ ಇಂಡಿಯಾ ಮಜ್ದೂರ್ ಯೂನಿಯನ್ನ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಬಿ.ಆರ್. ಪೊಲೀಸ್ ಪಾಟೀಲ್ ಫೌಂಡೇಶನ್ ಅಧ್ಯಕ್ಷರು, ಅಮಿತ್ ಶಾ ಯುವ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇದ್ದು, ಇಂದು ನಮ್ಮ ಕರ್ನಾಟಕ ರಾಜ್ಯದ ಅದ್ಭುತವಾದ 17ನೇ ಬಜೆಟನ್ನು ಮಂಡನೆ ಮಾಡಿದ ಗೌರವಾನ್ವಿತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ, ಇಂದು ಈ ಬಡ್ಜೆಟ್ಟು ಎಲ್ಲ ಮಧ್ಯಮ ಮತ್ತು ಬಡವರು, ಕಡು ಬಡವರು ಹಾಗೂ ಶ್ರೀಮಂತರಿಗೂ ಕೂಡ ತುಂಬ ಅನುಕೂಲವಾದಂಥ ಬಡ್ಜೆಟ್ ಇದು. ಇಡೀ ರಾಜ್ಯ ಎಲ್ಲ ವರ್ಗದ ಜನರಿಗೆ, ಎಲ್ಲ ವಿಭಾಗಗಳಿಗೆ, ಎಲ್ಲ ಇಲಾಖೆಗಳಿಗೆ ಅದ್ಭುತವಾದಂಥ ಒಂದು ಬಡ್ಜೆಟನ್ನು ಮಂಡನೆ ಮಾಡಿದ್ದಾರೆ. ಈ ಒಂದು ಮಂಡನೆ ಮಾಡಿರೋದ್ರಿಂದ ಇಡೀ ರಾಜ್ಯದ ಜನತೆಗೆ ತುಂಬ ಸಂತೋಷವಾಗಿದೆ. ಇನ್ನೂ ಹೆಚ್ಚಿನ ಅನುದಾನಗಳನ್ನು ಬಿಡುಗಡೆ ಮಾಡಬೇಕು. ಮುಖ್ಯವಾಗಿ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಯವರಿಗೆ ನಮ್ಮ ಕೊಪ್ಪಳ ಜಿಲ್ಲೆಯ ಮೇಲೆ ಅದ್ಭುತವಾದಂಥ ಪ್ರೀತಿ, ವಿಶ್ವಾಸ, ಒಂದು ಮಮತೆ ಇರುವುದರಿಂದ ನಮ್ಮ ಕೊಪ್ಪಳ ಮತ್ತು ಮುನಿರಾಬಾದ್ ಹೈವೇಯಲ್ಲಿ ಅತ್ಯಾಧುನಿಕ ಕ್ಯಾನ್ಸರ್ ಹಾಸ್ಪಿಟಲನ್ನು ಅವರು ಮಂಜೂರು ಮಾಡಿದ್ದಾರೆ. ಮತ್ತು ನಮ್ಮ ಪುಣ್ಯಕ್ಷೇತ್ರ ಅಂಜನಾದ್ರಿ ಪರ್ವತ, ಕಿಷ್ಕಿಂಧ ಪುಣ್ಯಕ್ಷೇತ್ರ ಅಂಜನಾದ್ರಿ ಪರ್ವತಕ್ಕೆ 100 ಕೋಟಿಯನ್ನು ಮತ್ತು ಈ ಬಡ್ಜೆಟ್ನಲ್ಲೂ ಮೀಸಲು ಇಟ್ಟಿದ್ದಾರೆ. ಒಟ್ಟು 300 ಕೋಟಿ ಬಡ್ಜೆಟಲ್ಲಿ ಮೀಸಲಿಟ್ಟಂತಾಗಿದೆ. ಈ ಹಣವನ್ನು ಕೂಡಲೇ ರಿಲೀಸ್ ಮಾಡಿ ಎಲ್ಲ ವಿವಿಧ ಇಲಾಖೆಗಳಿಗೆ ಮಂಜೂರಾತಿ ಮಾಡಿ ಅಭಿವೃದ್ಧಿ ಕಾರ್ಯಕ್ಕೆ ತರಬೇಕಾಗಿ ಮಾನ್ಯ ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡಿಕೊಳ್ಳುತ್ತಾ, ಇಡೀ ರಾಜ್ಯದ ಜನತೆ ಪರವಾಗಿ ಈ ಅಭೂತಪೂರ್ವ ಒಂದು ಬಡ್ಜೆಟ್ ಮಂಡನೆ ಮಾಡಿರೋದ್ರಿಂದ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ.